ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಬಂದು 7 ಗಂಟೆ. ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸಿ ಪೂಜೆನೂ ಮುಗ್ದಿದ್ದಾಯಿತು. ಏನಿವತ್ತು ಪ್ಲ್ಯಾನು ಅಂತ ಹೇಳಿದ್ರೆ, ಮನೆ ದೇವ್ರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಲಾಸ್ಟ್ ಫ್ರೈಡೇನೇ ಮನೆ ದೇವ್ರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಲಾಸ್ಟ್ ಫ್ರೈಡೇ ಆಗಿರಲಿಲ್ಲ. ಸೊ ಇವತ್ತು ಸ್ವಲ್ಪ ಊರಿಗೆ ಹೋಗೋದು ಏನೋ ಕೆಲಸ ಇತ್ತು ಶಿವ ಅವ್ರಿಗೆ. ಹಿಂಗೂ ಹೋಗ್ತಾ ಇದ್ರಲ್ಲ, ಮನೆ ದೇವ್ರಿಗೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಹೊರಟಿದ್ವಿ. ಇವಾಗ 7 ಗಂಟೆ, ಒಂದು 8 ಗಂಟೆ 8:30 ಅಷ್ಟೊತ್ತು ಹೊರಡ್ತೀವಿ. ಎಲ್ಲಿಂದ ನಮ್ಮ ಮನೆಯಿಂದ ನೈಟ್ ಬಂದರು. ಅವ್ರದ್ದು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನೈಟ್ ಬಂದರು ಶಿವ ಅವರು. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ಇಲ್ಲಿಂದ ನಾವು ರಮ್ಯಾಕ್ಕ ಮತ್ತು ನವೀನ ಇಬ್ಬರು ಬರ್ತಾರಂತೆ. ಅವ್ರ ಮನೆ ಹತ್ರ ಹೋಗಿ ಪಿಕ್ ಮಾಡಿಕೊಂಡು ನಾವು ಇವಾಗ ಡೈರೆಕ್ಟು ಹೋಗ್ತೀವಿ KR ನಗರಕ್ಕೆ. ಹಾಗೆ ಫ್ರೆಂಡ್ಸ್, ಶಿವರು ರೆಡಿ ಆದರು. ನಾನು ಪಟ್ಟಂತ ಬೇಗನೆ ಅರ್ಜೆಂಟಲ್ಲೇ ರೆಡಿ ಆದೆ. ಯಾಕಂದರೆ ಸ್ವಲ್ಪ ಬೇಗ ಎದ್ದೇಳಬೇಕು ಅಂತ ಅನ್ನಿಸ್ತು. ಆಮೇಲೆ ನಾವು ಒಂದು 6:30ಗೆ ಎದ್ರೂ 8:30ಗೆ ಹೋಗೋದು. ಸ್ನಾನ ಮಾಡಿ ರೆಡಿಯಾಗಿ ತಿಂಡಿ ತಿನ್ಕೊಂಡು ಹೋಗೋಷ್ಟರಲ್ಲಿ ಸರಿ ಹೋಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ನಾವು ಒಂದು 5:30ಗೆ ಎದ್ದಿದ್ರೆ ಇನ್ನೂ ನಿಧಾನಕ್ಕೆ ರೆಡಿಯಾಗಿ ಕಾಮಾಗಿ ಹೋಗ್ಬೋದಿತ್ತು. ಹಾಗೆ ನಮ್ಮ ಮಮ್ಮಿ ಟಿಫನ್ ಎಲ್ಲ ಮಾಡಿದರು. ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಇವಾಗ ತಿನ್ಕೊಂಡು ನಾವು ಹೊರಡ್ತಾ ಇದ್ದೀವಿ. ಹಾಗೆ ಫ್ರೆಂಡ್ಸ್, ನಾನು ರೆಡಿಯಾಗಿ ಇವಾಗ ಇಬ್ಬರು ಹೊರಟಿದ್ದೀವಿ. ಎಷ್ಟೊತ್ತಿಗೆ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕಿಂತ ಯಾವಾಗಲೂ ಲೇಟೇ ಆಗುತ್ತೆ ಹೊರತು ಬೇಗ ಅಂತೂ ನಾವು ಹೊರಡಲ್ಲ ಅಲ್ವಾ. 8 ಗಂಟೆಗೆ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ. ಕರೆಕ್ಟಾಗಿ ಇವಾಗ 8:24 ಆಗಿದೆ. ರಮ್ಯಾಕ 7:45ಗೆ ಫೋನ್ ಮಾಡಿದ್ರು. ಯಾರೋ 8 ಗಂಟೆಗೆ ಅಲ್ಲಿರ್ತೀನಿ ಅಂತ ಹೇಳಿದ್ರು, ಇನ್ನೂ ಬಂದೇ ಇಲ್ಲ ಅಂತ ಫೋನ್ ಮಾಡಿದ್ರು. ಅವರು ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮದು ಏನಂದರೆ, ತಿಂಡಿ ತಿನ್ನೋದು ಸ್ವಲ್ಪ ಲೇಟ್ ಆಯಿತು. ನಮ್ಮ ಮಮ್ಮಿ ತಿಂಡಿ ಕರೆಕ್ಟಾಗಿ 8 ಗಂಟೆಗೆ ರೆಡಿ ಮಾಡಿಟ್ಟಿದ್ರು. ನಾವು ರೆಡಿಯಾಗಿ ತಿಂಡಿ ತಿನ್ನಬೇಕಲ್ಲ, ಅದೊಂಚೂರು ಲೇಟ್ ಆಗೋಯ್ತು. ಇಲ್ಲಾಂದರೆ ಇನ್ನೊಂದು 1/4 ಗಂಟೆ ಬೇಗನೆ ಓಡ್ತಾ ಇದ್ವಿ. ಸೊ ಬನ್ನಿ ಹೋಗೋಣ. ಚಲೋ. ಈಗ ನಮ್ದೇನಿಲ್ಲ, ಮಧ್ಯಾಹ್ನ ಎಲ್ಲ ಪೂಜೆ ಆಗುತ್ತೆ ಅಲ್ವಾ. ನಾವು ಲಾಸ್ಟ್ ಟೈಮ್ ಹೋದಾಗ ನೈಟ್ ಈವ್ನಿಂಗ್ ಟೈಮ್ ಪೂಜೆ ಆಗ್ತಾಯಿತ್ತು. ಅವಾಗ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ. ಈಗ ಆಷಾಢ ಆಗಿರೋದ್ರಿಂದ ಇವ್ರು ಲಾಸ್ಟ್ ಫ್ರೈಡೇ ಹೋಗಿದ್ರು. ಮಧ್ಯಾಹ್ನನೇ ಆಗಿತ್ತು ಪೂಜೆ. ಸೊ ಇವಾಗಲೂ ನಮಗೂ ಮಧ್ಯಾಹ್ನನೇ ಆಗ್ಬೋದು. ನೋಡೋಣ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನಾವು ಆಲ್ರೆಡಿ KR ನಗರಕ್ಕೆ ಬಂದು ರೀಚ್ ಆದ್ವಿ. ಬಂದು ರಮ್ಯಕ್ಕ ಮತ್ತು ನವೀನ್ ಅಣ್ಣ ಇಬ್ಬರೂ ಹಾಗೆ ಪಿಕ್ ಮಾಡಿಕೊಂಡು ನಾವು ಬೇಗನೆ ಹೊರಟ್ವಿ. ಟೈಮ್ ಆಗಿದ್ದು ಕರೆಕ್ಟಾಗಿ ಶೋ ಅವ್ರಿಗೆ 10 o'clockಗೆ ಬೇರೆ ಏನೋ ಕೆಲಸ ಇತ್ತು. ಅವರು ಇಳ್ಕೊಂಡ್ರು. ಅವ್ರು ಬರೋದು ಒಂದು 1 hour 2 hour ಆಗುತ್ತೆ. ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಈಗ ಟ್ರಾವೆಲ್ ಮಾಡ್ತೀವಿ ಅಂದರೆ ಗೈಸ್, ಏನು ಗೊತ್ತಾ, ಸ್ವಲ್ಪ ಕೂಲಾಗಿರಬೇಕು ವೆದರು. ಎಷ್ಟು ಬಿಸಿಲಿದೆ ಅಂತಂದರೆ ನಿಜವಾಗ್ಲೂ ಆಷಾಢ ಅಂತಲೇ ಅನಿಸ್ತಾ ಇಲ್ಲ, ಅಷ್ಟೊಂದು ಬಿಸಿಲಿದೆ. ನಾನು ಹೇಳಿದ್ನಲ್ಲ ಶಿವ ಅವ್ರಿಗೆ ಬೇರೆ ಏನೋ ಕೆಲಸ ಇತ್ತು ಅಂತ, ಅದನ್ನು ಅವರು ಮುಗಿಸ್ಕೊಟ್ರು. ಅವ್ರು ಮುಗಿದ ತಕ್ಷಣ ಕಾಲ್ ಮಾಡಿದ್ರು. ಅಲ್ಲೇ ಹೋಗಿ ಅವ್ರು ಬಿಟ್ಟಿರೋ ಜಾಗದಲ್ಲೇ ಹೋಗಿ ಪಿಕ್ ಮಾಡಿಕೊಂಡು ಇವಾಗ ದೇವಸ್ಥಾನ ಹತ್ರ ಬರ್ತಾಯಿದ್ದೀವಿ. ಯೂಶ್ವಲಿ ದೇವಸ್ಥಾನ ಅಂತಂದರೆ ಶುಕ್ರವಾರ ಮಂಗಳವಾರ ಅಷ್ಟೇ ತೆಗ್ದಿರೋದು ಮನೆ ದೇವರು. ಅದು ಈವ್ನಿಂಗ್ ಮಾತ್ರ ಪೂಜೆ ಇರುತ್ತೆ. ಬಟ್ ಇವಾಗ ಆಷಾಢ ಮಾಸ ಆಗಿರೋದ್ರಿಂದ ಮಾರ್ನಿಂಗಿಂದನೂ ಪೂಜೆ ಇರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಜನ ಇದ್ದಾರೆ ಅಂತ. ಇವಾಗ ಊರಲ್ಲಿ ದೇವಸ್ಥಾನ ಯಾವುದಿದೆ ಅದಕ್ಕೆ ಜಾಸ್ತಿ ಹೋಗ್ತಾರೆ ಅಕ್ಕಪಕ್ಕದ ಜನಗಳು. ಹಾಗೆ ಇಲ್ಲೂ ಅಷ್ಟೇ ಜನಗಳೆಲ್ಲ ತುಂಬ್ಕೊಂಡಿದ್ದಾರೆ. ಪ್ರಸಾದನೂ ಕೊಡ್ತಾಯಿದ್ರು. ಬಟ್ ನಮ್ಮದಿನ್ನೂ ಪೂಜೆ ಆಗಿರಲಿಲ್ವಲ್ಲ. ಸೊ ಫಸ್ಟು ಪೂಜೆ ಮಾಡಿಸ್ಕೊಂಬರೋಣ ಅಂತ ನಾವು ಹೋಗ್ತಾಯಿದ್ವಿ. ನಾನು ಇಲ್ಲಿಗೆ 2ನೇ ಸಲ ಬರ್ತಾ ಇರೋದು ಮದುವೆ ಆದಮೇಲೆ ಫೆಬ್ರವರಿ ಟೈಮಲ್ಲಿ ನಾನು ಇಲ್ಲಿಗೆ ಬಂದಿದ್ದು. ಸೌಮ್ಯಕ್ಕ, ನಾವು ಮತ್ತು ಶಿವವ್ರ ಅತ್ತೆ ಎಲ್ಲರೂ ಬಂದಿದ್ವಿ. ಆವಾಗ ಒಂದು 3 months ಮುಂಚೆನೇ ಆಯಿತು. ಹಾಗೆ ಏನಂದರೆ, ಇಂಥ ಆಷಾಢ ಮಾಸ ಟೈಮಲ್ಲಿ ಶಕ್ತಿ ದೇವತೆಗಳಿಗೆ ಏನಾದರೂ ಒಂದು ಸಲ್ಲಿಸಿದ್ರೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಹಾಗೆ ಮಡ್ಲಕ್ಕಿ ಕೊಡೋಣ ಅಂತ ನಾನು ಮನೆಯಿಂದನೇ ಎಲ್ಲನೂ ತೊಗೊಂಬಂದಿದ್ದೆ. ಸೀರೆ, ಹೂವು, ಹಣ್ಣು ಎಲ್ಲನೂ. ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ತಟ್ಟೆ ಇಲ್ಲೇ ಕೊಟ್ಟರು, ಈಸ್ಕೊಂಡು ಇವಾಗ ಕೂತ್ಕೊಂಡು ರೆಡಿ ಮಾಡ್ಕೊತಾ ಇದ್ವಿ. ಹಾಗೆ ರಮ್ಯಕ್ಕ ಅವರು ಈಚೆ ಬೆಲ್ಲದ ಆರತಿ ಮಾಡೋಕ್ಕೆ ಈಚೆ ಕೂತ್ಕೊಂಡು ರೆಡಿ ಮಾಡ್ಕೊಡ್ತಾಯಿದ್ರು. ತುಂಬ ರಶ್ ಇದೆ, ನೀವೇ ನೋಡ್ತಾ ಇದ್ದೀರಲ್ಲ. ಪ್ಲೇಟ್ ಈಸ್ಕೊಂಡು ಜಾಗ ಎಲ್ಲಿ ಸಿಕ್ತು ಅಲ್ಲೇ ಕೂತ್ಕೊಂಡು ಇವಾಗ ರೆಡಿ ಮಾಡ್ಕೊತಾ ಇದ್ದೀವಿ. ನಾನು ಸ್ವಲ್ಪ ಮೊದಲನೇ ಸಲ ಇದೆಲ್ಲ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಅರ್ಜೆಂಟಾಗಿ ಮಾಡ್ತಾಯಿದ್ದೆ. ಅದಕ್ಕೆ ಅವರು ಯಾಕೆ ಅರ್ಜೆಂಟ್ ಮಾಡ್ತಾಯಿದ್ರೆ, ನಿಧಾನಕ್ಕೆ ಮಾಡಿ, ಕೂಲಾಗಿ ಮಾಡಿ ಅಂತ ಹೇಳ್ತಾಯಿದ್ರು. ಈ ಆಷಾಢ ಮಾಸದಲ್ಲಂತೂ ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೀವು ನೋಡ್ತಾ ಇದ್ದೀರಾ ಅನಿಸುತ್ತೆ, ನಿಂಬೆಹಣ್ಣು ದೀಪ, ಬೆಲ್ಲದ ದೀಪ ಎಷ್ಟೊಂದು ಹಚ್ಚಿರ್ತಾರೆ, ಎಷ್ಟೊಂದು ಮಡ್ಲಕ್ಕಿ ಕೊಟ್ಟಿರ್ತಾರೆ.
ದೇವಸ್ಥಾನ ತುಂಬ ಅದೇ ಇರುತ್ತೆ. ದೇವ್ರ ಮುಂದೆ ತುಂಬ ಬರೀ ಮಡ್ಲಕ್ಕಿನೇ ಇರುತ್ತೆ. ಅಷ್ಟೊಂದು ನಂಬಿಕೆ ಇಟ್ಟು ಬರ್ತಾರೆ ಜನಗಳು. ಎಲ್ಲ ಶಕ್ತಿ ದೇವತೆಗಳಿಗೂ ಚಾಮುಂಡೇಶ್ವರಿ ಸ್ವರೂಪ ಅಂತಲೇ ಹೇಳ್ಬೋದು. ಇನ್ನು ಚಾಮುಂಡಿ ಬೆಟ್ಟಕ್ಕಂತೂ ಕೇಳೋ ಹಂಗೆ ಇಲ್ಲ ಬಿಡಿ. ನೀವೇ ನೋಡ್ತಾ ಇದ್ದೀರಾ ಎಷ್ಟೊಂದು ರಶ್ ಇದೆ, ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ ಅಂತ. ನಾವು ಯೂಶ್ವಲಿ ಬೇರೆ ದಿನ ಹೋಗ್ತಾ ಇರ್ತೀವಿ ಚಾಮುಂಡಿ ಬೆಟ್ಟಕ್ಕೆ. ಬಟ್ ಆಷಾಢ ಟೈಮಲ್ಲಿ ನಾನು ಒಂದು ಸತಿನೂ ಚಾಮುಂಡಿ ಬೆಟ್ಟಕ್ಕೆ ಹೋಗಿಲ್ಲ, ಇಷ್ಟೊಂದು ರಶ್ ಇರುತ್ತೆ ಅಂತ. ಸೊ ಫೈನಲಿ ಗೈಸ್ ನಾನು ತಟ್ಟೆ ಎಲ್ಲನೂ ತುಂಬಿ ಮಡ್ಲಕ್ಕಿ ಕೊಟ್ಟು ಇವಾಗ ದರ್ಶನ ಮಾಡ್ಕೊತಾ ಇದ್ದೀನಿ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನೀವೇ ನೋಡ್ತಾ ಇದ್ದೀರಲ್ಲ, ಹತ್ರದಲ್ಲೇ ನಿಂತ್ಕೊಂಡು ದರ್ಶನ ಮಾಡಿದೆ. ಸಿಕ್ಕಾಪಟ್ಟೆ ಖುಷಿಯಾಯಿತು. ಆಷಾಢ ಶುಕ್ರವಾರದ ದಿನ ಮನೆ ದೇವ್ರಿಗೆ ಬಂದು ದರ್ಶನ ಮಾಡಿದ್ದು ನಿಜವಾಗ್ಲೂ ಖುಷಿ ಆಯಿತು. ಇಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ನಾವು ಇವಾಗ ಊರ ಕಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಊರ ಕಡೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಊರ ಕಡೆ ಹೋಗಲೇಬೇಕಿತ್ತು. ಮೊದಲು ಊರ ಕಡೆ ಹೋಗೋಣ ಅಂತ ಹೇಳಿದ್ರು. ಇಲ್ಲ ಬೇಡ, ನಾವು ಬೆಳಗ್ಗೆನೇ ಬಂದಿದ್ದೀವಿ, ಅಂದರೆ ಆ ಫ್ರೆಶ್ನೆಸ್ ಎಲ್ಲ ಹೊಟ್ಟೋಗ್ಬಿಡುತ್ತೆ, ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲರೂ ಮಾತಾಡಿಕೊಂಡು ಫಸ್ಟು ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಊರಿಗೆ ಹೋಗ್ತಾಯಿದ್ದೀವಿ. ಹಾಗೆ ಶಿವ ಅವ್ರ ಅತ್ತೆ ಇದ್ದಾರಲ್ಲ, ಅವ್ರ ಮನೆಗೆ ಹೋಗ್ತಾಯಿದ್ದೀವಿ. ಅವ್ರು ಊಟಕ್ಕೆ ಇಲ್ಲಿಗೆ ಬಂದುಬಿಡಿ ಅಂತ ಹೇಳಿದ್ರು. ಬಿಸಿಬೇಳೆಭಾತ್ ಮಾಡಿದ್ದಾರಂತೆ. ಸೊ ಊಟ ಟೈಮು 2 ಗಂಟೆ ಆಗಿತ್ತು ಆಲ್ರೆಡಿ. ನಾವು ಹೋಗಿ ಊಟ ಎಲ್ಲ ಮಾಡಿಕೊಂಡು ಮಾತಾಡ್ತಾ ಕೂತಿದ್ದೀವಿ. ಇನ್ನೇನು ಕೆಲಸ ಇಲ್ಲ, ಇವಾಗ ಹೊರಡ್ತಾ ಇದ್ದೀವಿ. ಆಲ್ರೆಡಿ ಟೈಮು 2:30 ಆಗಿತ್ತು. ನಾವು ಮನೆಗೆ ಹೋಗೋಷ್ಟರಲ್ಲೇ ಒಂದು 4 ಗಂಟೆ ಹತ್ತತ್ರ ಆಗಿರುತ್ತೆ. ನೋಡೋಣ, ಗಂಟೆ ಮೇಲೂ ಆಗ್ಬೋದು, ಒಳಗಂತೂ ಆಗೋಲ್ಲ. ನಾವೇನಕ್ಕೆ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತಾಯಿದ್ರಿ ಜೀವಿತ್ತು ಮೊಬೈಲ್ ತೊಗೊಬೇಕು ಅಂತ ನೋಡ್ತಾ ಇದ್ದೀನಿ ಅಂತ. ಹಾಗೆ ಅಲ್ಲೇ ನಾವು ಬರ್ತಾ ಕಂಪ್ಯೂಟರ್ ಕ್ಲಾಸಿಗೆ ಹೋಗಿದ್ದ. ಹಂಗೆ ಹಿಂಗೂ ಬಂದಿದ್ದೀವಲ್ಲ, ಅವನು ಕರ್ಕೊಂಡು ಮೊಬೈಲ್ ತೊಗೊಬೇಕು ಅಂತ ಇದ್ದೀನಿ. ಇನ್ನು ನಾಳೆ ನಾಡ್ದು ಫ್ರೀ ಇರಲ್ಲ ಅಂತ ಅಲ್ಲೇ ಪಿಕ್ ಮಾಡಿಕೊಂಡು ಇವಾಗ ಇಲ್ಲಿಗೆ ಬಂದಿದ್ದೀವಿ. ನೋಡ್ತಾ ಇದ್ದೇನೆ ಜೀವಿತ್ತು. ಅಲ್ಲಿಂದ ನೋಡಿಕೊಂಡು ಫೈನಲಿ ನಾವು ಮನೆ ಹತ್ರ ಬಂದ್ವಿ. ಮನೆ ಹತ್ರ ಅಂತ ಹೇಳಿದ್ರೆ ಸೌಮ್ಯಕ್ಕವರು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರಲ್ಲ, ಅಲ್ಲಿ ಸ್ವಲ್ಪ ಏನೋ ನೋಡೋದಿತ್ತು ಅಂತ ಡೈರೆಕ್ಟ್ ಕಾರಿಂದ ಹಿಂಗೆ ಬಂದ್ಬಿಟ್ವಿ. ನೋಡ್ತಾ ಇದ್ದೀವಿ. ಆಲ್ರೆಡಿ ನಾನು ಮುಂಚೆ ಬೇಸ್ ಮಠ ಟೈಮಲ್ಲಿ ನೋಡಿದ್ದಿದ್ದು, ಬಂದೇ ಇರಲಿಲ್ಲ ನಾನು. ಸುಮಾರು ಆಲ್ಮೋಸ್ಟ್ 9 ಆಗಿದೆ ಮನೆ. ನಾನು ಆಗಲೇ ಹೇಳ್ದಾಗೆ 4 ಗಂಟೆ ಆಗುತ್ತೆ ಅಂತ ಅಂದೆ. ಬಟ್ ಅದಕ್ಕಿಂತ ಜಾಸ್ತಿ ಆಗ್ಬೋದು, ಕಡಿಮೆ ಅಂತೂ ಆಗೋಲ್ಲ ಅಂತ ಹೇಳಿದೆ. ಅಲ್ಲಿ ಇಲ್ಲಿ ಓಡಾಡೋಷ್ಟರಲ್ಲಿ 5:30 ಆಗೇ ಹೋಗಿತ್ತು. ಇನ್ನು ನಾವು ಮನೆಗೆ ಹೋಗೋಷ್ಟರಲ್ಲಿ 6 ಗಂಟೆ ಮೇಲೆ ಆಗಿರುತ್ತೆ. ಸೊ ನಾವು ಇವಾಗ ಮನೆಗೆ ಹೊರಟ್ವಿ, ಅಂದರೆ ಕಟ್ಕೊಳಕ್ಕೆ ಹೊರಟ್ವಿ. ಏನಂದರೆ ಆ್ಯಕ್ಚುಲಿ ನನ್ನನ್ನು ಡ್ರಾಪ್ ಮಾಡೋಕ್ಕೆ ಬಂದರು ಕಟ್ಕೊಳ್ಳೋಕ್ಕೆ. ಹಾಗೆ ಅಮ್ಮಂಗೆ ಯಾಕೋ ಸ್ವಲ್ಪ ಆರಾಮಿರಲಿಲ್ಲ. ಅಂದರೆ ನಮ್ಮ ಅತ್ತೆ, ಅಮ್ಮ ಅಂತಂದರೆ ನಮ್ಮಮ್ಮ ಅಲ್ಲ, ಶಿವ ಅವ್ರ ಅಮ್ಮ, ನಮ್ಮ ಅತ್ತೆಗೆ ಆರಾಮಿರಲಿಲ್ಲ. ಅದಕ್ಕೋಸ್ಕರ ಮತ್ತೆ ನನ್ನ ಡ್ರಾಪ್ ಮಾಡಿಬಿಟ್ಟು ವಾಪಸ್ ಬಂದರು ಶಿವ ಅವರು. ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತ. ಸ್ವಲ್ಪ ಜಾಸ್ತಿ ಕೋಲ್ಡ್ ಆಗಿಬಿಟ್ಟಿತ್ತು ಅಂತ ಹೇಳ್ತಾಯಿದ್ರು. ಸೊ ನಾಡ್ದು ಬೇರೆ ರಮ್ಯಾಕ್ಕ ಅವ್ರದ್ದು ಫಂಕ್ಷನ್ ಇದೆ, ದೇವಸ್ಥಾನಕ್ಕೆ ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕು, ಕಷ್ಟ ಆಗುತ್ತೆ. ಅದಕ್ಕೆ ಬೇಗ ತೋರಿಸ್ಬಿಟ್ರೆ ಒಳ್ಳೆಯದು ಅಂತ ಹಾಸ್ಪಿಟಲ್ಗೆ ತೋರ್ಸೋಕ್ಕೆ ಹೋಗಿದ್ದಾರೆ. ಯೂಶ್ವಲಿ ಹಾಸ್ಪಿಟಲ್ ತುಂಬ ರಶ್ ಇರ್ತಾಯಿದ್ರು. ಇವತ್ತೇ ಜಾಸ್ತಿ ರಶ್ ಇಲ್ಲ. ನಾನು ಕಾಲ್ ಮಾಡಿದಾಗ ಹೇಳ್ತಾಯಿದ್ರು ರಶ್ ಏನಿಲ್ಲ, ನೆಕ್ಸ್ಟ್ ನಾವೇ ಹೋಗ್ತೀವಿ ಅಂತ. ಅಲ್ಲಿಂದ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದಾರೆ ಶಿವ ಅವರು. ಫ್ರೈ ಮಾಡ್ಕೊಳ್ಳೋದು ರೆಸ್ಟ್ ಕೊಟ್ಟಿದ್ರಲ್ಲ ಅದೇನೋ ಇಲ್ಲ, ಲಾಸ್ಟ್ ಟೈಮ್ ಕೊಟ್ಟಿದ್ರಲ್ಲ ಅದೇ ಥರದ್ದು, ಅದೇ 400 ಚಿಲ್ಲರೆ ಏನೋ ಇದೆ ಅದು ಸ್ಪ್ರೇ. ಏನಿಲ್ಲ, ಅದು ಒಂದು ಮೂಗು ಕಡೆ ಒಂದು ಕಡೆ, ಇನ್ನೊಂದು ಕಡೆ ಬಿಟ್ಟರೆ ಸಾಕು. ಒಂದೊಂದು ಸಲ ನಿನಗೆ ಮೂಗು ಬ್ಲಾಕ್ ಆಗ್ತಿದೆ ಅಂತ 2 ದಿನಕ್ಕೆ 2 ಸಲ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಬೇಡ. ನೋಡ ಮೀನಾಕ್ಷಿ ಎಂಥ ಮಕ್ಳಿಗೆ ಜನ್ಮ ಕೊಟ್ಬಿಟ್ಟೆ ಮೀನಾಕ್ಷಿ ಅಂತ ಎಲ್ಲ ಡೈಲಾಗ್ ಹೊಡಿತಾ ಇದ್ದಾರೆ. ಯಾರದು ಸೌಂಡ್ ಆಫ್ ಮಾಡಿ, ಫಸ್ಟು ಮ್ಯೂಟ್ ಮಾಡಿ ದಯವಿಟ್ಟು. ಕ್ಯಾ ಸರ್ಚ್ ಕಿಯಾ? ಫ್ಲಿಪ್ಕಾರ್ಟ್. ನಾನೇನು ಮಾಡಿಲ್ಲ ಚೆನ್ನಾಗಿ ಗಾಯ್ಸ್. ಬಾಸು ಫುಲ್ಲು ಫೋನ್ ತೊಗೊಳ್ಳೋ ಮೂಡಲ್ಲಿದ್ದಾರೆ. ಯಾವ ಕೈ ಫೋನ್ ಬರುತ್ತೋ ನಂಗೆ ಆಗ್ಬಿಟ್ಟಿದೆ ಜೀವಿತ್ಗೆ. ನಮ್ಮಮ್ಮನಿಗೆ ಎಲ್ಲಿ ಇವನು ಬೇಗ ಫೋನ್ ತಗೋಬಿಟ್ಟು ನನ್ನ ಫೋನ್ ನೆಮ್ಮದಿ ಕೊಟ್ರೆ ಸಾಕು, ಅಮ್ಕ್ ಬಿಡುತ್ತೆ ನನ್ನ ಫೋನು ಅಂತ ಟೆನ್ಷನ್.
ಬಿಡಂಗಿಲ್ಲ ಹೇಳಂಗಿಲ್ಲ ಬಿಡಂಗಿಲ್ಲ. ಹೋಟ್ಲಲ್ಲಿ ಮೊಮ್ಮಗ ಬೇಗ ಕೊಡಿಸ್ಬಿಟ್ರೆ ನನ್ನ ಫೋನ್ಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅಂತ. ಫೋನ್ ಇರ್ಲಿ ಗೇಮ್ ಮಾಡೋದು ಮಾತ್ರ ನಿಂದ್ರಲ್ಲ. ಓ ಯಾಕ ನಮ್ಮ ಮಮ್ಮಿನ ಫೋನಲ್ಲಿ ಗೇಮ್ ಆಡ್ಬೇಡ ಇನ್ಮೇಲೆ ಮುಗಿಸ್ಮೋ ಫೋನ್. ಅಲ್ಲ ನಮ್ಮ ಅಮ್ಮನಿಗೆ ಏನಾಯ್ತು ಅಂತ ಟೆನ್ಷನ್ ನನಗೆ. ನೋಡಿ ಬಾಸ್ ಎಲ್ಲೇ ಇದ್ರು ಹೋಗಿ ಅವ್ರ ಅಮ್ಮ ನಮ್ಮ ಅಜ್ಜಿನ ತಪ್ಕೋತಾರೆ. ಬಾಸ್ ಬಾ ಇಲ್ಲಿ, ಅಜ್ಜಿ ಹುಷಾರಿಲ್ಲ ಬಾ. ಬಂಟು ಹೆಂಗ್ ಕೇಳ್ತಾರೆ ನೋಡು, ಮೀನಾಕ್ಷಿ ಹುಷಾರಿಲ್ಲ ಮೀನಾಕ್ಷಿ ಅಂತ. ಊಟ ಮಾಡೋದು ಗಾಯ್ಸ್ ನಡಿ ಗಾಯ್ಸ್. ಬಂದ ತಕ್ಷಣ ಇದು ನೋಡಿ ತಪ್ಪು ತಿಳ್ಕೊಂಬಿಡಿ, ಇದು ಕಂಪ್ಲೀಟ್ಲಿ ವೆಜ್ಜು. ಅದು ಕೇಸರಿ ಬಾತು, ಇದು ಬೆಲ್ಲದ್ದು ಕೇಸರಿ ಬಾತು, ಇದು ಬಾತು ಅಷ್ಟೇ ಸ್ಪೈಸಿಯಾಗಿ ಒಂಥರ ಚೆನ್ನಾಗಿದೆ. ಬಂದ ತಕ್ಷಣ ಪ್ರಸಾದ ಸಿಕ್ತು. ಇವರು ಆ್ಯಕ್ಚುಲಿ ಎಲ್ಲ ಪ್ರಸಾದ ತಿನ್ಕೊಂಡು ಬಂದು ಕೂತಿದ್ರು. ನಾವು ಆಕ್ಚುಲಿ ಏನಂತ ಅಂದ್ರೆ ಇದೈತಲ್ಲ ಯಾವುದು ಈವ್ನಿಂಗ್ ಕಾರ್ನರ್. ಮಮ್ಮಿ ಹೇಗಿದೆ ಪ್ರಸಾದ? ಒಳ್ಳೆ ಸ್ಪೈಸಿಯಾಗಿ ಚೆನ್ನಾಗಿದೆ ಅಲ್ಲ? ಕೇಕ್ ಬರುತ್ತಲ್ಲ ಅದು ಯಾವ ಆಪಲ್ ಕೇಕು ಆ ರೀತಿ ಅದು. ಇವತ್ತು ಪ್ರಸಾದ ತಿನ್ನ ಆ್ಯಕ್ಚುಲಿ ಇನ್ನೊಂದೇನಪ್ಪ ಅಂದರೆ ಮೈಸೂರಲ್ಲಿರೋ ಗೊತ್ತಿರುತ್ತೆ, ಶುಕ್ರವಾರ ಆಷಾಢದಲ್ಲಿ ಕಂಪ್ಲೀಟ್ಲಿ ಹೊರಗಡೆ ಈವ್ನಿಂಗ್ ಕಾರ್ನರ್ ಹತ್ರ ಸ್ಟಫ್ ಇಡ್ಲಿ ತಿನ್ನೋಣ ಅಂತ ಹೋಗಿದ್ದು. ನಾನು ಪುಳಿಯೋಗರೆ ತಗೋಣ ಅಂತ ಅನ್ಕೊಂಡು ಹೋಗಿದ್ದೆ. ನೋಡಿ ಪ್ರಸಾದ ಕೊಡ್ತಾ ಇದ್ರು. ನಾವು ಆ್ಯಕ್ಚುಲಿ ನಾವು ಫೋನ್ ಮಾಡಿದೆ ನಮಗೂ ಪ್ರಸಾದ ಇದೆಯಾ ಅಂತ. ಜಾಸ್ತಿ ತಂದುಬಿಟ್ಟಿದ್ದೀವಿ ಬನ್ನಿ ಅಂದರು. ಸೊ ನಾನು ನಮ್ಮ ಮಮ್ಮಿ ಇಲ್ಲಿಗೆ ಬಂದ್ವಿ. ನೆಮ್ಮದಿಯಾಗಿ ಪ್ರಸಾದ ತಿನ್ನೋ ಭಾಗ್ಯ ಸಿಕ್ಕಿದೆ. ಚೆನ್ನಾಗಿದೆ. ಪ್ರತಿ ಶುಕ್ರವಾರ ಅಡುಗೆ ಮಾಡೋದು ಅದಂತೂ ನಿಜ. ಪ್ರಸಾದ ಏನು ಗೊತ್ತಾ, ಎಲ್ಲ ಕಡೆ ಹಂಚ್ತಾ ಇರ್ತಾರಲ್ಲ. ತಪ್ಪಿಲ್ಲ. ಇಲ್ಲಿ ಬಡವ ಶ್ರೀಮಂತ ಆಡೋ ಮೂಡಲ್ಲ, ಪ್ರಸಾದ ಸಿಕ್ಕಿದ್ರೆ ಸಾಕಲ್ಲ ಅಂತ ಇರ್ತಾರೆ. ಎಷ್ಟೋ ಜನಕ್ಕೆ ಸಿಗಲ್ಲ. ಕೆಲವರು ಸಿಕ್ಕಿರ್ತಾರಲ್ಲ ಲಾಸ್ಟಲ್ಲಿ ಒಂದು ತುತ್ತಾರು ಕೊಡಿ ಅಂತ ಇಸ್ಕೊತಿರ್ತಾರೆ ಟೈಮಲ್ಲಿ. ಹೌದು, ಇವತ್ತು ಹಂಗೆ ಐತಿ ತಾನೆ ನಮ್ಗೆ ಅಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸಿಗ್ಲಿಲ್ಲ. ಅಲ್ಲಿ ಹೆಂಗೆ ಆಯ್ತು ಅಂದ್ರೆ ಹೋಗೋಷ್ಟೊತ್ತಿಗೆ ಅಲ್ಲಿ ಹಂಚ್ತಾ ಇದ್ರು, ಹೋಗಿ ಬರೋಷ್ಟೊತ್ತಿಗೆ ನಮ್ಗೆ ಸಿಗ್ಲಿಲ್ಲ ನಮಗೆ. ಬಟ್ ಪೂಜೆಗಿಂತ ಮುಂಚೆ ಈಸ್ಕೋಬೋದಿತ್ತು. ನಾವು ಕೊಡ್ತಾರೇನೋ ಅಂತ ಅನ್ಕೊಂಡು ನಾವು ಇರುತ್ತೇನೋ ಅಂತ. ಇಲ್ಲ ನನ್ನ ಪ್ರಕಾರ ಏನು ಅಂದರೆ ಅವ್ರು ಕೊಟ್ಕೊಂಡು ಮುಂದಕ್ಕೆ ಕೊಟ್ಟೋಗವ್ರೆ. ಇಲ್ಲಿ ಜನ ಕಡಿಮೆ ಇರ್ತಾರೆ, ಇನ್ನು ಮುಂದೆ ಜಾಸ್ತಿ ಇದೆ ಅಂದ್ಬಿಟ್ಟು ಮುಂದೆ ಕೊಟ್ಟೋಗಿದ್ದಾರೆ. ನಮ್ಮ ಬಾಸ್ ಬಂದು ಇವಾಗ ನೋಡ್ತಾ ಇದ್ದಾರೆ. ಬಾಸ್ ಇನ್ನೂ ಇತ್ತು.